ಪಶ್ಚಿಮ ಬಂಗಾಳದ ರಾಜಕಾರಣದಲ್ಲಿ ದೀದಿ ಅಂತಲೇ ಖ್ಯಾತರಾದಂತಹ ಮಮತಾ ಬ್ಯಾನರ್ಜಿ ಅವರು ಇಂದು ತಮ್ಮ ರಾಜಕೀಯ ಜೀವನದ ಅತ್ಯಂತ ಕಠಿಣ ಹಂತದಲ್ಲಿದ್ದಾರೆ. ಪಶ್ಚಿಮ ಬಂಗಾಳದ ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ಮಮತಾ ಬ್ಯಾನರ್ಜಿ ಅವರು ಎದುರಿಸ್ತಾ ಇರುವಂತಹ ಸವಾಲುಗಳು ಈ ಹಿಂದೆಗಿಂತಲೂ ಭಿನ್ನ ಮತ್ತು ಸಂಕೀರ್ಣ ಆಗಿದೆ. ಇಷ್ಟೆಲ್ಲ ಸವಾಲುಗಳಿದ್ರೂ ಮಮತಾ ಬ್ಯಾನರ್ಜಿ ಅವರಲ್ಲಿರುವಂತಹ ಅತಿ ದೊಡ್ಡ ಶಕ್ತಿ ಅವರ ಪರ್ಸನಲ್ ಬ್ರ್ಯಾಂಡ್. ಅದರ ಮೂಲಕವೇ ಚುನಾವಣೆಯನ್ನ ಅವರು ಈಗ ಎದುರಿಸ್ತಾ ಇದ್ದಾರೆ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಶ್ರೀರಾಜ್ ಬುಕ್ವಾಡಿ. ಮೋಶಾ ಸರ್ಕಾರ ಅಂದ್ರೆ ಮೋದಿ ಮತ್ತು ಶಾ ನೇತೃತ್ವದ ಸರ್ಕಾರ ತನ್ನ ಪಾರುಪತ್ಯವನ್ನ ಸಾಧಿಸಲೇಬೇಕು ಅಂತ ಹಠ ಸಾಧಿಸ್ತಾ ಇರುವಂತಹ ರಾಜ್ಯಗಳ ಪೈಕಿ ಪಶ್ಚಿಮ ಬಂಗಾಳವು ಕೂಡ ಒಂದು. 294 ವಿಧಾನಸಭಾ ಕ್ಷೇತ್ರಗಳಿಗೆ ಈ ಬಾರಿ 2 ಹಂತಗಳಲ್ಲಿ ಚುನಾವಣೆ ನಡೀತಾ ಇದ್ದು, ಹಾಲಿ ತೃಣಮೂಲ ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರದಿಂದ ಕೆಳಗಿಳಿಸಲೇಬೇಕು ಅಂತ ಬಿಜೆಪಿ ಯತ್ನಿಸ್ತಾ ಇದೆ. ಅಧಿಕಾರವನ್ನ ಹಿಡಿಯುವುದಕ್ಕೆ ಬೇಕಾದಂತಹ ರಾಜಕೀಯ ತಂತ್ರ ಮತ್ತು ಕುತಂತ್ರ ಎಲ್ಲವನ್ನೂ ಕೂಡ ಬಿಜೆಪಿ ಮಾಡಿದೆ. ಹಾಗಾಗಿ ಪಶ್ಚಿಮ ಬಂಗಾಳದ ರಾಜಕೀಯ ಅಖಾಡದಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಈ ಬಾರಿಯ ಚುನಾವಣೆ ಕೇವಲ ಅಧಿಕಾರದ ಉಳಿವಿನ ಪ್ರಶ್ನೆಯಲ್ಲ, ದಶಕಗಳ ರಾಜಕೀಯ ವರ್ಚಸ್ಸಿಗೆ ಎದುರಾಗಿರುವಂತಹ ಅತಿ ದೊಡ್ಡ ಅಗ್ನಿ ಪರೀಕ್ಷೆ ಎನ್ನುವುದು ಕೂಡ ಇಲ್ಲಿ ಮುಖ್ಯಾಂಶ. ಒಂದು ಕಾಲದಲ್ಲಿ ರಾಷ್ಟ್ರೀಯ ಪಕ್ಷಗಳು ಮತ್ತು ಎಡರಂಗ ಪಕ್ಷಗಳನ್ನ ಮೀರಿ ಬೆಳೆದಿದ್ದಂತಹ ತೃಣಮೂಲ ಕಾಂಗ್ರೆಸ್ ಇಂದು 10 ಸವಾಲುಗಳ ಸುಳಿಯಲ್ಲಿದೆ. ಪಶ್ಚಿಮ ಬಂಗಾಳದ ರಾಜಕಾರಣದಲ್ಲಿ ದೀದಿ ಅಂತಲೇ ಖ್ಯಾತರಾದಂತಹ ಮಮತಾ ಬ್ಯಾನರ್ಜಿ ಅವರು ಇಂದು ತಮ್ಮ ರಾಜಕೀಯ ಜೀವನದ ಅತ್ಯಂತ ಕಠಿಣ ಹಂತದಲ್ಲಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಿಂದಲೇ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಧರ್ಮ ರಾಜಕಾರಣವನ್ನ ಮಾಡ್ತಾ ಇದೆ. ಈ ಬಾರಿ ಮತ್ತಷ್ಟು ಕಠಿಣ ಸವಾಲೊಡ್ತಾ ಇದೆ ಎನ್ನುವುದನ್ನ ತಿರಸ್ಕರಿಸುವಂತಿಲ್ಲ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. 3 ಬಾರಿ ಮುಖ್ಯಮಂತ್ರಿಯಾಗಿ ಪಶ್ಚಿಮ ಬಂಗಾಳ ರಾಜ್ಯವನ್ನ ಆಳಿದ ಮಮತಾ ಅವರಿಗೆ ಈ ಬಾರಿ ಕೇಸರಿ ಪಡೆಯ ರಾಜಕೀಯ ಷಡ್ಯಂತ್ರದ ಭೀತಿ ಒಂದೆಡೆ ಆದರೆ, ಪಕ್ಷದ ಒಳಗಿನ ಭ್ರಷ್ಟಾಚಾರದ ಕಳಂಕ ಮತ್ತೊಂದೆಡೆ ಕಾಡ್ತಾ ಇದೆ. ಆದಾಗ್ಯೂ ಬಿಜೆಪಿಯ ಸವಾಲಿಗೆ ಜವಾಬ್ ನೀಡುವುದಾಗಿ ಚುನಾವಣೆಯನ್ನು ಎದುರಿಸುವುದಕ್ಕೆ ಮಮತಾ ಮುಂದಾಗಿದ್ದಾರೆ. ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಟಿಎಂಸಿ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿರುವುದು ಪಕ್ಷದ ಹಿರಿಯ ನಾಯಕರ ಮೇಲೆ ಕೇಳಿಬಂದಿರುವಂತಹ ಭ್ರಷ್ಟಾಚಾರದ ಆರೋಪಗಳು. ಶಿಕ್ಷಕರ ನೇಮಕಾತಿಯಲ್ಲಿ ನಡೆದಿದೆ ಅಂತ ಹೇಳಲಾಗಿರುವಂತಹ ಅಕ್ರಮಗಳ ಆಧಾರದ ಮೇಲೆ ಸಚಿವ ಪಾರ್ಥ ಚಟರ್ಜಿ ಅವರನ್ನ ಬಂಧಿಸಲಾಗಿತ್ತು. ಇದು ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ ಪಕ್ಷದ ರಾಜಕೀಯ ವರ್ಚಸ್ಸಿಗೆ ಭಾರಿ ಪೆಟ್ಟು ನೀಡಿದೆ ಎನ್ನುವುದರಲ್ಲಿ ಸಂಶಯ ಇಲ್ಲ. ಇನ್ನು ಕೇಂದ್ರ ತನಿಖಾ ಸಂಸ್ಥೆಗಳಾದಂತಹ ಇಡಿ ಮತ್ತು ಸಿಬಿಐ ಟಿಎಂಸಿ ನಾಯಕರ ಮೇಲೆ ನಡೆಸ್ತಾ ಇರುವಂತಹ ಸರಣಿ ದಾಳಿಗಳು ಬಿಜೆಪಿಗೆ ರಾಜಕೀಯ ಅಸ್ತ್ರಗಳಾಗಿವೆ. ಇದನ್ನ ಮಮತಾ ಅವರು ರಾಜಕೀಯ ಸೇಡು ಅಂತ ಕರೆದರೂ ಕೂಡ ಜನಸಾಮಾನ್ಯರಲ್ಲಿ ಇದು ಆಡಳಿತ ವಿರೋಧಿ ಅಲೆಗೆ ಕಾರಣ ಆಗ್ತಾ ಇದೆ. ಟಿಎಂಸಿಗೆ ರಾಜಕೀಯ ಸಲಹೆ ನೀಡ್ತಾ ಇದ್ದಂತಹ ಐಪ್ಯಾಕ್ ಸಂಸ್ಥೆ ಮೇಲೆ ನಡೆದ ಇಡಿ ದಾಳಿ ಮತ್ತು ಅದರ ಮುಖ್ಯಸ್ಥನ ಬಂಧನ ಸೇರಿ ಆ ಬೆಳವಣಿಗೆಯ ಸುತ್ತ ನಡೆದಂತಹ ಎಲ್ಲಾ ರಾಜಕೀಯ ಬೆಳವಣಿಗೆಗಳು ಟಿಎಂಸಿಗೆ ರಾಜಕೀಯವಾಗಿ ಒಂದು ಹಂತದ ಹಿನ್ನಡೆಯೂ ಕೂಡ ಹೌದು. ಬಿಜೆಪಿಯ ಆಕ್ರಮಣಕಾರಿ ತಂತ್ರ ಮತ್ತು ಮತ ಧ್ರುವೀಕರಣ. ಕಳೆದ ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆಗಳಿಂದ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ತನ್ನ ಬೇರುಗಳನ್ನು ಬಲಪಡಿಸಿಕೊಂಡಿದೆ. 2021ರ ವಿಧಾನಸಭಾ ಚುನಾವಣೆಯಲ್ಲಿ ದೀದಿ ಅವರ ಅತ್ಯಾಪ್ತರಾಗಿದ್ದಂತಹ ಸುವೇಂದು ಅಧಿಕಾರಿ ಬಿಜೆಪಿಗೆ ಸೇರ್ಪಡೆಗೊಂಡರು. ಮಮತಾ ಬ್ಯಾನರ್ಜಿ ಅವರಿಗೆ ಸವಾಲೊಡ್ಡಿ ಬಿಜೆಪಿಯ ಪ್ರಬಲ ರಾಜಕೀಯ ಮುಖವಾಗಿ ಕಾಣಿಸಿಕೊಂಡರು. ಬಿಜೆಪಿಗೆ ಬೇಕಾಗುವ ಹಾಗೆ ತನ್ನ ನಡೆ ನುಡಿಗಳಲ್ಲಿ ಬದಲಾವಣೆಯನ್ನು ತಂದುಕೊಂಡರು. ಬಿಜೆಪಿ ಬಯಸುವ ಆಕ್ರಮಣಕಾರಿ ಭಾಷಣ, ಏರು ಧ್ವನಿ ಎಲ್ಲವನ್ನೂ ಕೂಡ ಸುವೇಂದು ಅಧಿಕಾರಿ ರೂಢಿಸಿಕೊಂಡರು. ಬಿಜೆಪಿ ತನ್ನ ಹಳೆಯ ಹಿಂದುತ್ವ ಮತ್ತು ಧ್ರುವೀಕರಣ ರಾಜಕಾರಣವನ್ನ ಕಳೆದ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ತೀವ್ರವಾಗಿ ಮಾಡಿತು ಎನ್ನುವುದು ಕೂಡ ಇಲ್ಲಿ ಉಲ್ಲೇಖನೀಯ. ಬಿಜೆಪಿಯ ರಾಷ್ಟ್ರೀಯವಾದ ಮತ್ತು ಹಿಂದುತ್ವದ ಆಧಾರದ ಮೇಲೆ ಮತದಾರರನ್ನ ಸೆಳೆಯುತ್ತಾ ಇದೆ. ವಿಶೇಷವಾಗಿ ಸಂದೇಶ್ ಖಾಲಿಯಂತಹ ಘಟನೆಗಳನ್ನ ಮುಂದಿಟ್ಟುಕೊಂಡು ಮಹಿಳಾ ಸುರಕ್ಷತೆಯ ಬಗ್ಗೆ ಬಿಜೆಪಿ ನಡೆಸ್ತಾ ಇರುವಂತಹ ರಾಜಕೀಯ ಹೋರಾಟ ಮತ್ತು ರಾಜಕೀಯ ಪ್ರಚಾರ ಮಮತಾ ಅವರ ಮಹಿಳಾ ಮತ ಬ್ಯಾಂಕ್ ಅನ್ನ ಸೀಳುವ ಪ್ರಯತ್ನ ಆಗಿದೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ತನ್ನ ರಾಜಕೀಯದಲ್ಲಿ ವಾಸ್ತವಾಂಶಗಳಿಗಿಂತ ಮಿಗಿಲಾಗಿ ಸಿನಿಕತೆಗಳನ್ನು ಸೃಷ್ಟಿಸಿ ಅದನ್ನು ಸಾರ್ವಜನಿಕವಾಗಿ ರಾಜಕೀಯವಾಗಿ ಬಳಸಿ ತನ್ನೆಡೆಗೆ ಲಾಭ ಆಗುವ ಹಾಗೆ ರಾಜಕೀಯ ಮಾಡುವಂತಹ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿಯೂ ಕೂಡ ಯಶಸ್ವಿಯಾಗಿ ಮಾಡಿದೆ.
ಇನ್ನು ಸುದೀರ್ಘ 15 ವರ್ಷಗಳ ಆಡಳಿತದ ನಂತರ ಯಾವುದೇ ಸರ್ಕಾರಕ್ಕೆ ಎದುರಾಗುವಂತಹ ಆಡಳಿತ ವಿರೋಧಿ ಅಲೆ ಈಗ ಮಮತಾ ಅವರಿಗೂ ಕೂಡ ತಟ್ಟಿದೆ. ಈ ಸಂದರ್ಭವನ್ನ ತನ್ನ ಪರವಾಗಿ ಮಾಡಿಕೊಳ್ಳುವುದಕ್ಕೆ ಬಿಜೆಪಿ ಎಲ್ಲಾ ಪ್ರಯತ್ನವನ್ನ ಮಾಡಿದೆ. ಪಂಚಾಯತ್ ಮಟ್ಟದಲ್ಲಿನ ಭ್ರಷ್ಟಾಚಾರ ಮತ್ತು ಸ್ಥಳೀಯ ಟಿಎಂಸಿ ಕಾರ್ಯಕರ್ತರ ದಬ್ಬಾಳಿಕೆ ಗ್ರಾಮೀಣ ಭಾಗದ ಜನರನ್ನ ಕೆರಳಿಸಿದೆ ಎಂಬ ವಿಚಾರವನ್ನೊಳಗೊಂಡು ಬಂಗಾಳದಲ್ಲಿನ ನಿರುದ್ಯೋಗ ಸಮಸ್ಯೆಗಳು ಬಿಜೆಪಿಗೆ ಸುಲಭದ ರಾಜಕೀಯ ಅಸ್ತ್ರವಾಗಿ ಸಿಕ್ಕಿದೆ. ಮುಸ್ಲಿಂ ಮತಗಳ ವಿಭಜನೆ ಮತ್ತು ಐಎಸ್ಎಫ್ ಪ್ರಭಾವ. ಪಶ್ಚಿಮ ಬಂಗಾಳದಲ್ಲಿ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ ತನ್ನ ಪ್ರಬಲ ಮತ ಬ್ಯಾಂಕ್ ಆಗಿ ನಂಬಿರೋದು ಅಲ್ಪಸಂಖ್ಯಾತ ಮತಗಳನ್ನ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಆದರೆ ಈಗ ಇಂಡಿಯನ್ ಸೆಕ್ಯುಲರ್ ಫ್ರಂಟ್ ಅಂದ್ರೆ ಐಎಸ್ಎಫ್ ನಂತಹ ಪಕ್ಷಗಳು ಪಶ್ಚಿಮ ಬಂಗಾಳದಲ್ಲಿ ಮುಸ್ಲಿಂ ಮತಗಳನ್ನು ಸೆಳಿತಾ ಇರೋದು ಟಿಎಂಸಿಗೆ ಆತಂಕ ತಂದಿದೆ. ಐಎಸ್ಎಫ್ ಪಕ್ಷ ತೃಣಮೂಲ ಕಾಂಗ್ರೆಸ್ ಪಕ್ಷದ ಸಾಂಪ್ರದಾಯಿಕ ಮತಗಳನ್ನು ಒಡೆದರೆ ಅದರ ನೇರ ಲಾಭ ಬಿಜೆಪಿಗೆ ಸಿಗುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ಚುನಾವಣಾ ಕಣದಲ್ಲಿ ಈ ಬಾರಿ ಇಷ್ಟೆಲ್ಲ ಸವಾಲುಗಳಿದ್ರೂ ಕೂಡ ಮಮತಾ ಬ್ಯಾನರ್ಜಿ ಅವರಲ್ಲಿರುವಂತಹ ಅತಿ ದೊಡ್ಡ ಶಕ್ತಿ ಅವರ ಪರ್ಸನಲ್ ಬ್ರ್ಯಾಂಡ್. ಅದರ ಮೂಲಕವೇ ಚುನಾವಣೆಯನ್ನ ಅವರೀಗ ಎದುರಿಸ್ತಾ ಇದ್ದಾರೆ. ತೃಣಮೂಲ ಕಾಂಗ್ರೆಸ್ ಸರ್ಕಾರದ ಲಕ್ಷ್ಮೀ ಭಂಡಾರ್ನಂತಹ ಮಹಿಳಾ ಕೇಂದ್ರಿತ ಕಲ್ಯಾಣ ಯೋಜನೆಗಳು ಇನ್ನೂ ಅವರಿಗೆ ಶ್ರೀರಕ್ಷೆಯಂತಿವೆ. ಈ ನಡುವೆ ತಾನು ಬಂಗಾಳದ ಮಗಳು ಅನ್ನುವಂತಹ ಭಾವನಾತ್ಮಕ ಪೊಲಿಟಿಕಲ್ ಕಾರ್ಡ್ ಅನ್ನ ಬಳಸಿ ಹೊರಗಿನಿಂದ ಬಂದ ಬಿಜೆಪಿ ನಾಯಕರನ್ನ ಬಹಿರಾಗತ ಅಂದ್ರೆ ಹೊರಗಿನವರು ಅಂತ ಬಿಂಬಿಸುವಲ್ಲಿ ದೀದಿ ಗ್ರಾಮೀಣ ಪ್ರದೇಶಗಳಲ್ಲಿ ಯಶಸ್ವಿಯಾಗ್ತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲಿ ಟಿಎಂಸಿ ಮೇಲಿನ ಒಲವು ಕಡಿಮೆಯಾಗಿಲ್ಲ ಎನ್ನುವ ಅಂಶಗಳು ಕೂಡ ಟಿಎಂಸಿ ಚುನಾವಣಾ ಗೆಲುವಿಗೆ ಕಾರಣ ಆಗಬಹುದು. ಎಸ್ಐಆರ್ ಮತ್ತು ಬಿಜೆಪಿಯ ಸವಾಲನ್ನ ಮೀರಿ ಗೆಲ್ಲುತ್ತಾರ ಮಮತಾ? ಪಶ್ಚಿಮ ಬಂಗಾಳದ ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ಮಮತಾ ಬ್ಯಾನರ್ಜಿ ಅವರು ಎದುರಿಸ್ತಾ ಇರುವಂತಹ ಸವಾಲುಗಳು ಈ ಹಿಂದಿಗಿಂತಲೂ ಭಿನ್ನ ಮತ್ತು ಸಂಕೀರ್ಣ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಅಂದರೆ ಎಸ್ಐಆರ್ ಈ ಬಾರಿ ಚುನಾವಣೆಯಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ. ಅಕ್ರಮ ವಲಸಿಗರು ಮತ್ತು ನಕಲಿ ಮತದಾರರು ಪಟ್ಟಿಯಲ್ಲಿದ್ದಾರೆ ಎಂದು ಬಿಜೆಪಿ ನಿರಂತರವಾಗಿ ಆರೋಪಿಸ್ತಾ ಇದೆ. ಎಸ್ಐಆರ್ ಮೂಲಕ ಅಂತಹ ಮತಗಳನ್ನು ತೆಗೆದುಹಾಕಿದ್ರೆ ಅದು ಮಮತಾ ಅವರ ಮತ ಬ್ಯಾಂಕ್ಗೆ ಪೆಟ್ಟು ನೀಡಬಹುದು ಎಂಬುದು ಬಿಜೆಪಿಯ ಲೆಕ್ಕಾಚಾರ ಆಗಿತ್ತು. ಇದೇ ಕಾರಣದಿಂದ ರಾಜಕೀಯವಾಗಿ ಚುನಾವಣಾ ಆಯೋಗವನ್ನ ಬಿಜೆಪಿ ತನ್ನ ಟೂಲ್ ಆಗಿ ಬಳಸಿಕೊಂಡಿದೆ ಎಂಬ ರಾಜಕೀಯ ಆರೋಪವನ್ನ ತಳ್ಳಿ ಹಾಕೋ ಹಾಗಿಲ್ಲ. ಬಿಜೆಪಿ ಕೇಂದ್ರ ಚುನಾವಣಾ ಆಯೋಗದ ಮೂಲಕ ನಡೆಸಿದಂತಹ ಎಸ್ಐಆರ್ ಪ್ರಕ್ರಿಯೆಯನ್ನ ಮಮತಾ ಅವರು ಬಂಗಾಳಿ ಅಸ್ಮಿತೆ ಮತ್ತು ಬಂಗಾಳಿ ವಿರೋಧಿ ನಡೆ ಅಂತ ಬಿಂಬಿಸ್ತಾ ಇದ್ದಾರೆ. ಕಾನೂನುಬದ್ಧ ಮತದಾರರ ಹೆಸರನ್ನ ಕೈಬಿಡಲಾಗ್ತಾ ಇದೆ ಅಂತ ಆರೋಪಿಸುವ ಮೂಲಕ ಜನರಲ್ಲಿ ಭಾವನಾತ್ಮಕ ಅಲೆ ಎಬ್ಬಿಸುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಬಿಜೆಪಿ ಕೇವಲ ಹಿಂದುತ್ವದ ಆಧಾರದ ಮೇಲೆ ಮಾತ್ರ ಅಲ್ಲದೆ ಆಡಳಿತಾತ್ಮಕ ವೈಫಲ್ಯಗಳನ್ನು ಅಸ್ತ್ರವಾಗಿ ಬಳಸ್ತಾ ಇದೆ. ಇನ್ನು ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಬಲಹೀನ ಆಗಿದ್ರೂ ಈ ಚುನಾವಣಾ ಕೇಂದ್ರದ ಎಸ್ಐಆರ್ ಪ್ರಕ್ರಿಯೆಗಳು ಆದ ಬಳಿಕ ಆ ಪಕ್ಷಗಳು ಪಡೆಯುವಂತಹ ಮತಗಳು ಟಿಎಂಸಿ ಅಥವಾ ಬಿಜೆಪಿಗೆ ಯಾವ ರೀತಿಯಲ್ಲಿ ಲಾಭ ಆಗಲಿದೆ ಎನ್ನುವುದನ್ನು ಕಾದು ನೋಡಬೇಕಿದೆ. ಜಿದ್ದಾಜಿದ್ದಿನ ಪೈಪೋಟಿ ಈ ಬಾರಿಯ ಚುನಾವಣಾ ಕಣದಲ್ಲಿದೆ ಎನ್ನುವುದು ಸ್ಪಷ್ಟ. ಎಸ್ಐಆರ್ ಪ್ರಕ್ರಿಯೆಯ ಕಾರಣಕ್ಕೆ ಮುಸ್ಲಿಂ ಮತಗಳು ಒಗ್ಗೂಡಿದ್ರೆ ಮತ್ತು ಮಹಿಳಾ ಮತದಾರರ ಬೆಂಬಲ ಟಿಎಂಸಿಗೆ ಮುಂದುವರಿದರೆ ಮಮತಾ ಬ್ಯಾನರ್ಜಿ ಈ ಚುನಾವಣೆಯ ಅಗ್ನಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬಹುದು. ಒಟ್ಟಿನಲ್ಲಿ ಮಮತಾ ಬ್ಯಾನರ್ಜಿ ರಾಜಕೀಯ ಚದುರಂಗದಾಟದಲ್ಲಿ ನಿಸೀಮರು ಅಂತಾನೆ ಕರೆಸಿಕೊಳ್ತಾರೆ. ಆದಾಗ್ಯೂ ಬಿಜೆಪಿಯ ಸಂಘಟನಾ ಅಸ್ತ್ರ ಮತ್ತು ಚುನಾವಣಾ ಆಯೋಗದ ಎಸ್ಐಆರ್ ಪ್ರಕ್ರಿಯೆಯ ನಂತರ ಮತಪಟ್ಟಿಯಲ್ಲಾದ ವ್ಯತ್ಯಾಸಗಳ ಬಳಿಕವೂ ಮಮತಾ ಗೆದ್ದರೆ ಅವರ ಪರ್ಸನಲ್ ಇಮೇಜ್ ಮುಂದೆ ಬಿಜೆಪಿಯ ಯಾವ ರಾಜಕೀಯ ತಂತ್ರವೂ ಕೂಡ ಫಲಿಸಲ್ಲ ಎನ್ನುವುದು ಖಾತ್ರಿಯಾಗುವುದರಲ್ಲಿ ಸಂಶಯ ಇಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ ಈದಿನ.com. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.